ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ಆನ್ಲೈನ್ ಔಷಧ ಮಾರಾಟದ ವಿರುದ್ಧ ಬರುವ ಬುಧವಾರ ಮೇ 20, 2026ರಂದು ದೇಶಾದ್ಯಂತ ಔಷಧ ವ್ಯಾಪಾರಿಗಳ ಒಂದು ದಿನದ ಬಂದ್. ಬೆಳಗಾವಿ ಜಿಲ್ಲಾ ಔಷಧ ವ್ಯಾಪಾರಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆನ್ಲೈನ್ ಔಷಧ ಮಾರಾಟದ ವಿರುದ್ಧ ಒಂದು ದಿನದ ಬಂದ್ಗೆ ಕರೆಯನ್ನು ನೀಡಲಾಗಿದೆ. ಈ ಕುರಿತು ಮಾಹಿತಿ ನೀಡುವ ವೇಳೆಯಲ್ಲಿ ಬೆಳಗಾವಿ ಜಿಲ್ಲಾ ಕೆಮಿಸ್ಟ್ ಆ್ಯಂಡ್ ಡ್ರಗಿಸ್ಟ್ ಅಸೋಸಿಯೇಷನ್ನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಅವರು ರುಕ್ಮಿಣಿ ಗಾರ್ಡನ್ನಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾನೂನಿನ ಪ್ರಕಾರ ವೈದ್ಯರ ಸಲಹೆ ಇಲ್ಲದೆ ಔಷಧ ಮಾರಾಟ ಮಾಡುವುದು ನಿಯಮ ಬಾಹಿರವಾಗಿದ್ದು, ವೈದ್ಯಕೀಯ ಪ್ರಿಸ್ಕ್ರಿಪ್ಷನ್ ಆಧಾರದಲ್ಲೇ ಔಷಧಗಳನ್ನು ನೀಡುವುದು ಕಡ್ಡಾಯವಾಗಿದೆ ಎಂದು ಹೇಳಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾಗರಿಕರು ಆನ್ಲೈನ್ ಮೂಲಕ ಔಷಧಗಳನ್ನು ಖರೀದಿಸುತ್ತಿದ್ದು, ಇದರಿಂದ ರೋಗಿಗಳ ಆರೋಗ್ಯಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಎಂದು ಆತಂಕವನ್ನು ವ್ಯಕ್ತಪಡಿಸಿದರು. ಹಲವಾರು ಬಾರಿ ತಪ್ಪಾದ ಔಷಧಗಳು, ತಪ್ಪಾದ ಡೋಸ್ ಅಥವಾ ನಕಲಿ ಔಷಧಗಳ ಪೂರೈಕೆಯಾಗುವ ಅಪಾಯ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಲ್ ಇಂಡಿಯಾ AIOCD ಅಧ್ಯಕ್ಷರಾದ ಅಪ್ಪ ಶಿಂದೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ KCDಯ ಅಧ್ಯಕ್ಷರಾದ ರಘುನಾಥ್ ರೆಡ್ಡಿ ಹಾಗೂ KCDಯ ಸೆಕ್ರೆಟರಿ ಆದ AK ಜೀವನ್ ಹಾಗೂ ನಮ್ಮ ಬೆಳಗಾಂ ಡಿಸ್ಟಿಕ್ ಅಧ್ಯಕ್ಷರಾದ ವಿಜಯಕುಮಾರ್ ಬುರ್ಲಿ ನೇತೃತ್ವದಲ್ಲಿ ನಾನು ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ, ಬೆಳಗಾಂ ಡಿಸ್ಟಿಕ್ ಕೆಮಿಸ್ಟ್ ಡ್ರಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಕಾರ್ಯದರ್ಶಿ, ಇಂದು ನಿಮ್ಮ ಮುಂದೆ ಆಲ್ ಇಂಡಿಯಾ ಬಂದ್ ಬಗ್ಗೆ 4 ಮಾತುಗಳನ್ನು ಹೇಳ ಬಯಸುತ್ತೇನೆ. AIOCD ದೇಶವ್ಯಾಪಿ ಕರೆ ನೀಡಿರುವ ಆಲ್ ಇಂಡಿಯಾ ಕೆಮಿಸ್ಟ್ ಆ್ಯಂಡ್ ಡ್ರಗಿಸ್ಟ್ ವೆಲ್ಫೇರ್ ಅಸೋಸಿಯೇಷನ್ ಬೆಳಗಾಂ 20ರಂದು ಬುಧವಾರ ಬಂದನ್ನು ಮಾಡುತ್ತಿದ್ದೇವೆ. ಈ ಮುಷ್ಕರದ ಮುಖ್ಯ ಉದ್ದೇಶಗಳು: ಆನ್ಲೈನ್ ಮೂಲಕ ಔಷಧ ಮಾರಾಟವನ್ನು ತಡೆ ಹಿಡಿಯುವುದು, ಕಾರ್ಪೊರೇಟ್ ಕಂಪನಿಗಳು ಅತಿಯಾದ ಡಿಸ್ಕೌಂಟ್ ನೀತಿಗೆ ತಡೆ ಹಾಕುವುದು, ನಕಲಿ ಮತ್ತು ಗುಣಮಟ್ಟ ಔಷಧಿಗಳ ಹರಡುವಿಕೆಯನ್ನು ತಪ್ಪಿಸುವುದು. ಇದು ಸಣ್ಣ ಮತ್ತು ಮಧ್ಯಮ ಮೆಡಿಕಲ್ ಅಂಗಡಿಗಳು ಬಹಳ ಸಂಕಷ್ಟಕ್ಕೆ ಸಿಲುಕಿವೆ. ಆನ್ಲೈನ್ ಮಾರಾಟ ಮತ್ತು ಅತಿಯಾದ ಡಿಸ್ಕೌಂಟ್ಗಳಿಂದ ಸಾವಿರಾರು ಕುಟುಂಬಗಳು ಜೀವನೋಪಾಯಕ್ಕೆ ಧಕ್ಕೆಯಾಗುತ್ತಿದೆ. ಇದರ ಜೊತೆಗೆ ನಿಯಂತ್ರಣವಿಲ್ಲದ ಔಷಧ ಮಾರಾಟದಿಂದ ಸಾರ್ವಜನಿಕ ಆರೋಗ್ಯ ಅಪಾಯ ಉಂಟಾಗುತ್ತಿದೆ. ನಮ್ಮ ಹೋರಾಟ ಯಾರ ವಿರುದ್ಧವೂ ಅಲ್ಲ, ಅದು ಸಾರ್ವಜನಿಕ ಆರೋಗ್ಯ ರಕ್ಷಣೆಗಾಗಿ, ನೈತಿಕ ಔಷಧ ವಿತರಣೆ ವ್ಯವಸ್ಥಿತ ಉಳಿಸುವುದಕ್ಕಾಗಿ ಹಾಗೂ ಸಣ್ಣ ವ್ಯಾಪಾರಿಗಳನ್ನು ಕಾಪಾಡುವ ಉದ್ದೇಶದಿಂದ ಈ ಮುಷ್ಕರ ನಡೆಯುತ್ತಿದೆ. ಮುಷ್ಕರದಿಂದ ಸಾರ್ವಜನಿಕರಿಗೆ ಆಗುವ ಅಸೌಕರ್ಯ ವಿಷಾದ ವ್ಯಕ್ತಪಡಿಸುತ್ತೇವೆ. ಆದರೆ ಭವಿಷ್ಯದಲ್ಲಿ ಸುರಕ್ಷಿತ ಮತ್ತು ನಿಯಂತ್ರಿತ ಔಷಧ ವ್ಯವಸ್ಥೆಯನ್ನು ಉಳಿಯಬೇಕಾದರೆ ಈ ಹೋರಾಟವು ಅವಶ್ಯಕತೆಯಾಗಿದೆ. ಥ್ಯಾಂಕ್ ಯು. ಈ ಒಂದು ದಿನದ ಬಂದ್ಗೆ ಸಂಕೇಶ್ವರ ನಗರದ ಎಲ್ಲ ಮೆಡಿಕಲ್ ಅಂಗಡಿಯ ಮಾಲೀಕರು ಬೆಂಬಲವನ್ನು ಸೂಚಿಸಿದ್ದು, ತಮ್ಮ ಅಂಗಡಿಗಳನ್ನು ದಿನಪೂರ್ತಿ ಬಂದ್ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಲಿದ್ದಾರೆ ಎಂದು ತಿಳಿಸಿದರು. ಈ ವೇಳೆಯಲ್ಲಿ ಸತೀಶ್ ಪಾಟೀಲ್, ಸಚಿನ್ ಹಾಲಪ್ನವರ್, ಶಿವಕುಮಾರ್ ಸಾವ್ದಿ, ರಾಮಚಂದ್ರ ಕಿಲೇದಾರ್, ಮಹಂತೇಶ್ ನಾಗ್ನೂರಿ, ಜಯಪ್ರಕಾಶ್ ಸಾವಂತ್ ಸೇರಿದಂತೆ ಸ್ಥಳೀಯ ಔಷಧ ವ್ಯಾಪಾರಿಗಳು ಉಪಸ್ಥಿತರಿದ್ದರು. ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.